ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದಾಂಡೇಲಿಯಲ್ಲಿ ಭೂ ಹಗರಣದ ಬಗ್ಗೆ ಆರೋಪ. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ತನಿಖೆಗೆ ಆಗ್ರಹ. ಕಾರವಾರದಲ್ಲಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷ ಅಕ್ರಮ್ ಖಾನ್ ಮಾತನಾಡಿದರು. ದಾಂಡೇಲಿ ನಗರಸಭೆ ವ್ಯಾಪ್ತಿಯ ಬೆಲೆ ಬಾಳುವ ಖಾಲಿ ನಿವೇಶನವನ್ನು ಅಕ್ರಮವಾಗಿ ಖಾಸಗಿ ವ್ಯಕ್ತಿಗಳಿಗೆ ಕೊಟ್ಟರೂ ಪ್ರಯೋಗ ಮಾಡಿಕೊಳ್ಳಲಾಗಿದೆ ಎಂದು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷ ಅಕ್ರಮ್ ಖಾನ್ ಆರೋಪಿಸಿದ್ದಾರೆ. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ದಾಖಲೆ ಬಿಡುಗಡೆ ಮಾಡಿ ಮಾತನಾಡಿದರು. ದುರ್ಬಳಕೆಯಾಗಿರುವ ನಿವೇಶನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಬಿಎನ್ ವಾಸರೆ ಅವರು ಕೂಡ ತಮ್ಮ ಪತ್ನಿಯ ಹೆಸರಿಗೆ ಒಂದು ನಿವೇಶನ ಪಡೆದುಕೊಂಡಿದ್ದು, ಅವರು ತಕ್ಷಣ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆ ನೀಡಬೇಕೆಂತ ಆಗ್ರಹಿಸಿದ್ರು. ಅಲ್ಲದೆ ದಾಂಡೇಲಿ ಭೂ ಅಕ್ರಮದ ಬಗ್ಗೆ ತನಿಖೆ ನಡೆಸಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನಗರಸಭೆಯ 200 ಎಕರೆ ಪ್ರದೇಶದ 792 ನಿವೇಶನಗಳನ್ನು 1967 ರಿಂದ 99 ವರ್ಷದ ಅವಧಿಗೆ ಲೀಸ್ ನೀಡಲಾಗಿತ್ತು. ಆ ಪೈಕಿ 745 ನಿವೇಶನಗಳು ಬಳಕೆಯಲ್ಲಿದೆ. ಅದರಲ್ಲಿ ಖಾಲಿ ಇರುವ ನಿವೇಶನಗಳನ್ನು ನಗರಸಭೆ ವಶಕ್ಕೆ ಪಡೆದು ಬಹಿರಂಗ ಹರಾಜಿನಲ್ಲಿ ಮಾರಾಟ ಮಾಡಲು ಸರ್ಕಾರ ಸೂಚನೆ ಕೊಟ್ಟಿತ್ತು. ಆದರೆ ನಗರಸಭೆಯಿಂದ ಬೆಲೆ ಬಾಳುವ ನಿವೇಶನಗಳನ್ನು ಆಶ್ರಯ ಯೋಜನೆಯ ಹೆಸರಲ್ಲಿ ಪ್ರಭಾವಿಗಳಿಗೆ ಕೊಡಲಾಗಿದೆ ಎಂದು ಆರೋಪಿಸಿದರು. ಆಶ್ರಯ ಯೋಜನೆಯಲ್ಲಿ ಪಡೆದ ಜಾಗವನ್ನು ಕನಿಷ್ಠ 15 ವರ್ಷಗಳು ಯಾರಿಗೂ ಮಾರದಂತೆ ಇಲ್ಲ, ಬಡವರಿಗೆ ಮಾತ್ರ ಈ ಜಾಗ ಮೀಸಲು. 2015ರಲ್ಲಿ ಆಶ್ರಯ ಯೋಜನೆಯಲ್ಲಿ ನಿವೇಶನ ಪಡೆದ ವೆಂಕಟೇಶ ಸುಬ್ಬಯ್ಯ ಎನ್ನುವವರಿಗೆ ಆಗಿನ ಪೌರಾಯುಕ್ತ ಆರ್.ವಿ. ಜತ್ತಣ್ಣ ಅವರು 3/1/2019ರಲ್ಲಿ ಕ್ರಯಪತ್ರ ಮಾಡಿಕೊಟ್ಟಿದ್ದಾರೆ. ಉಪ ನೋಂದಣಿ ಅಧಿಕಾರಿ ನೋಂದಣಿ ಮಾಡಿಕೊಟ್ಟಿದ್ದಾರೆ ಎಂದಿದ್ದಾರೆ. ಅದಾದ 4 ದಿನದಲ್ಲಿ 7/1/2019ರಂದು ಅದೇ ಜಮೀನು 1.95 ಲಕ್ಷ ರೂಪಾಯಿ ಮೌಲ್ಯ ತೋರಿಸಿ ಈಗಿನ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಬಿಎನ್ ವಾಸರೆ ಅವರ ಪತ್ನಿ ಜಲಜಾಕ್ಷಿ ನಾಯಕ್ ಅವರ ಹೆಸರಿಗೆ ನೋಂದಣಿಯಾಗಿದೆ. ಅದಾದ ಸ್ವಲ್ಪ ದಿನದಲ್ಲಿ ಯಲ್ಲಾಪುರ ಸೌಹಾರ್ದ ಬ್ಯಾಂಕ್ ಒಂದರಿಂದ ಆ ಜಮೀನಿನ ಮೇಲೆ 15.99 ಲಕ್ಷ ರೂಪಾಯಿ ಸಾಲ ತೆಗೆಯಲಾಗಿದೆ. ಅದರಲ್ಲಿ ಅಕ್ರಮ ನಡೆದಿರುವುದು ಸ್ಪಷ್ಟವಾಗಿದೆ ಎಂದು ದೂರಿದ್ದಾರೆ. ಇತರ ನಿವೇಶನಗಳು ಇದೇ ರೀತಿ ದುರ್ಬಳಕೆ ಆಗಿದೆ ಎಂದು ಆರೋಪಿಸಿದ ಅವರು ದಾಂಡೇಲಿ ಭೂ ಹಗರಣದ ಬಗ್ಗೆ ಸರಿಯಾಗಿ ತನಿಖೆ ಮಾಡಬೇಕು ಅಂತ ಒತ್ತಾಯಿಸಿದರು. ಎಲ್ಲಾದ್ರೂ ಒಂದು ಸಣ್ಣ ಪೆಟ್ಟಿ ಅಂಗಡಿ ಇಟ್ಟರೆ ಪೊಲೀಸರು, ಆಮೇಲೆ ತಹಸೀಲ್ದಾರ್, ನಗರಸಭೆ ಎಲ್ಲ ರಿಪೋರ್ಟರ್ ಸಹ ಹೋಗಿ ಎಲ್ಲ ವಿಡಿಯೋ ಮಾಡಿ ಕಿತ್ಕೊಂಡಿದ್ದಾರೆ. ಕಳೆದ ನಾವು ಜಾತ್ರೆ ಸಂದರ್ಭ ನೋಡಿದ್ದೀವಿ. ಸಣ್ಣ ಚಾ ಅಂಗಡಿ ಹಚ್ಚಿ 100-150 ರೂಪಾಯಿ ವ್ಯಾಪಾರ ಮಾಡುವಂತ ಬಡವರಿಗೆ ಜಾತ್ರೆ ಟೈಮ್ನಲ್ಲಿ ಅಲ್ಲಿಂದೆಲ್ಲ ಕಿತ್ತು. ಇಲ್ಲಿ ನಾವು ಇವತ್ತು ಈ ದಾಖಲೆ ನೋಡ್ತಾ ಇದ್ದೇವೆ. ಈ ದಾಖಲೆ ಪ್ರಕಾರ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಬಿಎನ್ ವಾಸರೆ ಅವರ ಮನೆಯವರ ಹೆಸರ ಮೇಲೆ ಒಂದು ನಿವೇಶನ ಇವತ್ತು ಮಾಡಿಕೊಂಡಿದ್ದಾರೆ. ಆ ನಿವೇಶನ ಹೇಗೆ ಆಗಿದೆ ಅಂತ ಹೇಳಿದ್ರೆ, ನಗರಸಭೆಯಲ್ಲಿ 10,000 ರೂಪಾಯಿಗೆ ಆಶ್ರಯ ಪಟ್ಟ ಮಾಡಿದ್ದಾರೆ. ಆಶ್ರಯ ಪಟ್ಟ ಮಾಡಿದ ನಂತರ 3 ದಿವಸ ನಂತರ ಅದೇ ನಿವೇಶನ 1,60,000 ರೂಪಾಯಿಗೆ ವ್ಯಾಪಾರ ಆಗಿದೆ. ವ್ಯಾಪಾರ ಆಗಿ ರಿಜಿಸ್ಟ್ರೇಷನ್ ಆಗಿದೆ. ಅವರ ಮಿಸಸ್ ಹೆಸರ ಮೇಲೆ ಮಾಡಿಕೊಂಡಿದ್ದಾರೆ. ಸಂಬಂಧಪಟ್ಟ ಎಲ್ಲ ದಾಖಲೆ ಸಮೇತ ನಾವು ಇವತ್ತು ಈ ಒಂದು ತಮ್ಮ ಪ್ರೆಸ್ಗೆ ನಾವು ಕಳಿಸ್ತಾ ಇದ್ದೇವೆ. ಇದರಲ್ಲಿ ಏನಾಗ್ತಾ ಇದೆ, ಬಡವರಿಗೆ ಅನ್ಯಾಯ ಆಗ್ತಾ ಇದೆ. G+2 ಮನೆ ಬಗ್ಗೆ 13 ವರ್ಷದ ಹೋರಾಟ, ಹೌಸಿಂಗ್ ಬೋರ್ಡ್ ಪ್ಲಾಟ್ ಬಗ್ಗೆ 10 ವರ್ಷ ಹೋರಾಟ. ಇದು 2ನೇ ದಿವಸದಲ್ಲಿ ಇವರು ನಿರ್ಲಿಗಲ್ ಆಗಿ ಇಲ್ಲೇ ಆಕ್ಟಿವಿಟೀಸ್ ನಡೀತಾ ಇದೆ. ದಾಂಡೇಲಿಯಲ್ಲಿ ಇದು ಸಾಕಷ್ಟು ಇಂಥ ಪ್ರಕರಣ ಇದೆ. ಈಗಾಗಲೇ ಲೋಕಾಯುಕ್ತನವರಿಂದ ಸಹ ಭೂ ಹಗರಣದ ಬಗ್ಗೆ ತನಿಖೆ ನಡೆದಿದೆ. ಈ ವಿಷಯವನ್ನು ಸಹ ನಾವು ತನಿಖೆ ಮಾಡಬೇಕು ಮತ್ತು ಬಿಎನ್ ವಾಸರೆ ಅವರು ಕೂಡಲೇ ತನ್ನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವು ಈ ಸಭೆ ಪತ್ರಿಕಾಗೋಷ್ಠಿ ಮೂಲಕ ಅವರಿಗೆ ಒಂದು ಹೇಳ್ತೇವೆ. ಅದು ಇಲ್ಲದಿದ್ದರೆ ಕಾನೂನಿನ ಚಳವಳಿ ನಾವು ಸಹ ನಡೆಸ್ತೇವೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮತ್ತು 47 ನಿವೇಶನಗಳನ್ನ ಅವನು ತೆಗೆದುಕೊಂಡು ಹರಾಜು ಮಾಡಬೇಕು. ಅವು ಬೆಲೆ ಬಾಳುವಂತಹ ಒಂದು ನಿವೇಶನಗಳಿದ್ದಾವೆ. ಅವು ಇನ್ನಷ್ಟು ಅತಿಕ್ರಮಣದ ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತಿನ ದಿವಸ ನಾವು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಗೆ ನಮಗೆ ಸಾಕಷ್ಟು ಈ ವಿಷಯ ಕುರಿತು ಆಗ್ತಕ್ಕಿಂತ ಸರ್ಕಾರಿ ಅಧಿಕಾರಿಗಳು ನಿಂತ್ಕೊಂಡು ಏನು ಈ ರೀತಿ ಒಳಗ ದಸ್ತಾವೇಜುಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಯಾರು ಅದನ್ನ ಸರಿಪಡಿಸಬೇಕಾಗಿದ್ದ ವ್ಯಕ್ತಿಗಳೇ ಅದ್ರ ಬಗ್ಗೆ. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಉಪಾಧ್ಯಕ್ಷ ಅಶೋಕ್ ಪಾಟೀಲ, ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಘಟ್ಟಪ್ಪಸ್ನವರ್, ಮೊಹಮ್ಮದ್ ಗೌಸ್ ಬೆಟಗೇರಿ, ಮುಜೀಬಾ ಚೆಬ್ಬಿ, ಶಹೇಜಾದಿ ಕುಲಶಾಪುರ್, ವಿನೋದ್ ಪುರೆ, ಶ್ಯಾಮ್ ಬೆಂಗಳೂರು, ವಸಂತಿಬಾಯಿ ಜೈನ್, ರಾಯಲಮ್ಮ ಅಂಕಿವರ್, ಫಾರೂಕ್ ಶೇಖ್, ಧನಂಜಯ್ ಕಾಲ್ಗುಳ್ಕರ್, ಧರ್ಮಣ್ಣ ಭಜಂತ್, ಯಲ್ಲೂಸ್ ಡಮಾಮ್, ಶಮೀಮ್ ಕೋರ್ಪಲ್ಲಿ, ಶಬ್ಮನ್ ಶೇಖ್,
ಮಾಲಾ ಮಂಟೂರ್, ಇಕ್ಬಾಲ್ ಪೀರ್ಜಾದೆ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.